ನಮಸ್ಕಾರಗಳು. ಇವತ್ತಿನ ದಿವಸ ತಡಕಲ್ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಆವರಣದಲ್ಲಿ ತಡಕಲ್ ಗ್ರಾಮ ಪಂಚಾಯತಿಯ 23-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಈ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದ್ದು, ಈ ಗ್ರಾಮ ಸಭೆಗೆ ಆಗಮಿಸಿದ ತಡಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಈ ಒಂದು ಸಾಮಾಜಿಕ ಪರಿಶೋಧನೆ ಸಭೆಗೆ ಆಗಮಿಸಿದ ಈ ವೇದಿಕೆ ಮೇಲಿದ್ದ ಎಲ್ಲ ಮಹನೀಯರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಈ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಗ್ರಾಮಸ್ಥರಿಗೂ ಗ್ರಾಮ ಪಂಚಾಯತ್ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಇದು ಪಂಚಾಯತಿಯ 23-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಅಂದರೆ ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನಗೊಳ್ಳುವಂಥ ಯೋಜನೆಗಳಲ್ಲಿ 2 ಯೋಜನೆಗಳು ಅಂದರೆ ಉದ್ಯೋಗ ಖಾತ್ರಿ ಯೋಜನೆ, ಇನ್ನೊಂದು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಯಾವ್ಯಾವ ಕಾಮಗಾರಿಗಳನ್ನು ನಿರ್ವಹಿಸಲಾಗಿದೆ ಮತ್ತು ಆ ಯೋಜನೆಗಳಿಗೆ 23-24ನೇ ಸಾಲಿಗೆ ಎಷ್ಟು ಅನುದಾನವನ್ನು ಸರ್ಕಾರ ಬಿಡುಗಡೆ ಆಗಿದೆ, ಎಷ್ಟು ಖರ್ಚಾಗಿದೆ ಮತ್ತು ಯಾವ್ಯಾವ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ, ಆ ಕಾಮಗಾರಿಗಳು ನೇಮಭಾರ ಆಗಿವೆಯೋ ಅಥವಾ ಇಲ್ಲವೋ ಎನ್ನುವುದರ ಸಮಗ್ರ ಮಾಹಿತಿಯನ್ನು ಸಾಮಾಜಿಕ ಪರಿಶೋಧನೆ ತಂಡ ಸುಮಾರು 1 ವಾರಗಳ ಕಾಲ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪರಿಶೀಲಿಸಿ ವರದಿಯನ್ನು ಸಿದ್ಧಪಡಿಸಿರುತ್ತಾರೆ. ಹೀಗಾಗಿ ಅವರೇನು ವರದಿ ಏನದ ಆ ಎಲ್ಲ ವರದಿಗಳನ್ನು ಈ ಗ್ರಾಮ ಸಭೆಯಲ್ಲಿ ಮಂಡಿಸುವುದೇ ಈ ಗ್ರಾಮ ಸಭೆಯ ಮತ್ತು ಸಾಮಾಜಿಕ ಪರಿಶೋಧನೆಯ ಕಲ್ಪನೆಯಾಗಿದೆ ಎಂದು ತಮ್ಮಲ್ಲಿ ತಿಳಿಬಯಸಲಾಗುತ್ತಿದೆ. ಅದರಂತೆ ಈ ಸಾಮಾಜಿಕ ಪರಿಶೋಧನೆಯ ಕುರಿತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಮಾತಾಡಬೇಕಾಗಿ ಅವರಲ್ಲಿ ಹಾಗೂ ಈ ಸಾಮಾಜಿಕ ಪರಿಶೋಧನೆ ಕುರಿತು ತಾಲೂಕಾ ಹಾಗೂ ಜಿಲ್ಲಾ ಮಟ್ಟದ ಸಂಯೋಜಕರು ಈ ವಿಷಯದ ಕುರಿತು ಸಮಗ್ರವಾಗಿ ವಿವರಿಸಬೇಕೆಂದು ತಮ್ಮಲ್ಲಿ ಕೋರಲಾಗಿದೆ. ಎಲ್ಲರಿಗೆ ನನ್ನ ನಮಸ್ಕಾರಗಳು. ಸಾಮಾಜಿಕ ಪರಿಶೋಧನೆ ಈ ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿಯವರು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಯವರು ಈ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣ ಈ ಗ್ರಾಮ ಸಭೆಗೆ ಬಂದಿರೋದಿಲ್ಲ ಮತ್ತು ಅದರಂಗೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಜರಿರ್ತಾರೆ, ಈ ವೇದಿಕೆಯಲ್ಲಿ ಇರ್ತಾರೆ ಮತ್ತು ಅದರಂಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ವೇದಿಕೆ ಮೇಲೆ ಇರ್ತಾರೆ ಮತ್ತು ಸರ್ವ ಸದಸ್ಯರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಈ ವೇದಿಕೆ ಮೇಲೆ ಇರ್ತಾರೆ ಮತ್ತು ಊರಿನ ಗ್ರಾಮಸ್ಥರು ಮತ್ತು ಕೂಲಿ ಕಾರ್ಮಿಕರು ಮತ್ತು ಊರಿನ ಹಿರಿಯ ಮುಖಂಡರು ಎಲ್ಲರೂ ಈ ಗ್ರಾಮ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಈ ಗ್ರಾಮ ಸಭೆ ಅಂದರೆ ಮುಖ್ಯವಾಗಿ ಆರ್ಥಿಕ ವರ್ಷದಲ್ಲಿ 2023-24ನೇ ಸಾಲಿನಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆನೇ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಪರಿಶೀಲಿಸಿ ಈ ಗ್ರಾಮ ಸಭೆಯಲ್ಲಿ ಸಾಮಾಜಿಕ ಪರಿಶೋಧನೆ ವರದಿಯನ್ನು ಮಂಡಿಸ್ತಕ್ಕಂಥದ್ದು. ಆದ್ದರಿಂದ ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಯಾಕೆ ಮಂಡಿಸಬೇಕು ಅಂತಂದ್ರೆ, ಗ್ರಾಮಸ್ಥರ ಎದುರುಗಡೆನೆ ಆಗಿರ್ತಕ್ಕಂಥ ಕಾಮಗಾರಿ ನಿಮ್ಮೂರಲ್ಲೇ ಆಗಿರ್ತಕ್ಕಂಥದ್ದು, ನೀವೇ ಮಾಡಿರ್ತಕ್ಕಂಥವ್ರು. ಹಾಗಿರುವಾಗ ಆ ಕಾಮಗಾರಿ ಗುಣಮಟ್ಟ ಮತ್ತು ಪ್ರತಿಯೊಂದು ಎಷ್ಟು ಕಾಮಗಾರಿಗಳು ಆಗಿದ್ದಾವೆ ಅಥವಾ ಅಂತಕ್ಕಂಥದ್ದನ್ನು ಆ ಗ್ರಾಮಸ್ಥರ ಎದುರುಗಡೆನೆ ಹೇಳ್ತಕ್ಕಂಥದ್ದು ಸಾಮಾಜಿಕ ಪರಿಶೋಧನೆ ಅಂತೇಳಿ ಒಂದು ಈ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ. ತಡಕಲ್ ಗ್ರಾಮದಲ್ಲಿ ಮನೆಗಾಗಿ ಉದ್ಯೋಗ ಖಾತ್ರಿ ಯೋಜನೆ ಹೇಳ್ತಾ ಇದ್ದೀನಿ. ಮನೆಗಾಗಿ NMR ಹಾಕಿರೋದು 10 ಕಾಮಗಾರಿಗೆ ಹಾಕಿರ್ತಾರೆ ಮತ್ತು ದನದ ಕೊಟ್ಟಿಗೆ 42 ಕಾಮಗಾರಿಗಳು ಮಾಡಿರ್ತಾರೆ. ಸ್ಮಶಾನ ಅಭಿವೃದ್ಧಿ 2 ಕಾಮಗಾರಿಗಳು ಮಾಡಿರ್ತಾರೆ ಮತ್ತು ಕಚ್ಚೆ ರಸ್ತೆ 4 ಕಾಮಗಾರಿಗಳಾಗಿರ್ತವೆ ಮತ್ತು CC ರಸ್ತೆ 3 ಕಾಮಗಾರಿಗಳಾಗಿರ್ತವೆ ಮತ್ತು ಅದರಲ್ಲಿ CC ಚರಂಡಿ 5 ಕಾಮಗಾರಿಗಳು ಮಾಡಿರ್ತಾರೆ. ಶಾಲಾ ಶೌಚಾಲಯ 2 ಕಾಮಗಾರಿ ಆಗಿರ್ತವೆ. ಕೆರೆ ಪುನರ್ಚೇತನ 1 ಕಾಮಗಾರಿ, ರಿಚಾರ್ಜ್ ಪಿಟ್ 3, ನಾಲ ಉಳೆತ್ತದು 9, ಚೆಕ್ ಡ್ಯಾಮ್ ಉಳೆತ್ತದು 10 ಕಾಮಗಾರಿ. ಒಟ್ಟು 91 ಕಾಮಗಾರಿಗಳು ತಡಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥದ್ದು. ಆರ್ಥಿಕ ವರ್ಷದ ಹಿಂದಿನ ವರ್ಷದ ಈ ವರ್ಷದಲ್ಲ, 2023-24ನೇ ಸಾಲಿನಲ್ಲಿ ಆಗಿರ್ತಕ್ಕಂಥದ್ದು. ಅದರಂಗೆ ಕಣ್ಮಸ್ಕು ಗ್ರಾಮದಲ್ಲಿ ಕಚ್ಚಾ ರಸ್ತೆ 1 ಕಾಮಗಾರಿ ಆಗಿರ್ತಕ್ಕಂಥದ್ದು, ಶಾಲಾ ಶೌಚಾಲಯ 1, ರಿಚಾರ್ಜ್ ಫೀಟ್ 1, ನಾಲ ಉಳೆತ್ತದ ಕಾಮಗಾರಿ 13, ಚೆಕ್ ಡ್ಯಾಮ್ ಉಳೆತ್ತದ 2, ಆಟದ ಮೈದಾನ 1.
ಒಟ್ಟು 19 ಕಾಮಗಾರಿಗಳು ಕಣ್ಮಸ್ಕು ಗ್ರಾಮದಲ್ಲಿ ಆಗಿರ್ತಕ್ಕಂಥದ್ದು. ಮತ್ತು ಸುಕ್ರವಾಡಿ ಗ್ರಾಮದಲ್ಲಿ ಮನೆ ನಿರ್ಮಾಣಕ್ಕಾಗಿ ಹಾಕಿರತಕ್ಕಂಥದ್ದು ಕೂಲಿ ಕಾರ್ಮಿಕರಿಗೆ ಲೇಬರ್ಗೆ 3 ಕಾಮಗಾರಿಗಳು, ದನದ ಕೊಟ್ಟಿಗೆ 11, ಕಚ್ಚಾ ರಸ್ತೆ 1, ಸಿಸಿ ಚರಂಡಿ 1, ನಾಲಾ ಉಳೆತ್ತದ 1, ಚೆಕ್ ಡ್ಯಾಮ್ ಉಳೆತ್ತದ 2 ಮತ್ತು ಕೆರೆ ಎತ್ತದ 5. ಒಟ್ಟು 24 ಕಾಮಗಾರಿಗಳು ಆರ್ಥಿಕ ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ನರೇಗಾ ಯೋಜನೆ ಅಡಿಯಲ್ಲಿ 134 ಕಾಮಗಾರಿಗಳನ್ನು ಆರ್ಥಿಕ ವರ್ಷದಲ್ಲಿ ಸೃಜನೆ ಆಗಿರ್ತಕ್ಕಂಥದ್ದು. 134 ಕಾಮಗಾರಿಗಳಿಗೆ ಕೂಲಿಗಾಗಿ ಖರ್ಚಾಗಿರ್ತಕ್ಕಂಥದ್ದು, ಒಟ್ಟು ಕೂಲಿಗಾಗಿ ಖರ್ಚಾಗಿರ್ತಕ್ಕಂಥದ್ದು 86,96,352 ರೂಪಾಯಿ ಕೂಲಿ ಕಾರ್ಮಿಕರಿಗಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಲೇಬರ್ಗೆ ಆಗಿರ್ತಕ್ಕಂಥದ್ದು. ಮತ್ತು ಒಟ್ಟು ಸಾಮಗ್ರಿಗಾಗಿ ಖರ್ಚಾಗಿರ್ತಕ್ಕಂಥದ್ದು 36,38,598 ರೂಪಾಯಿಗಳನ್ನು ಸಾಮಗ್ರಿಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು. ಒಟ್ಟು ಸಾಮಗ್ರಿ ಮತ್ತು ಕೂಲಿ ಸೇರ್ಕೊಂಡ್ಬಿಟ್ಟು 1,18,87,822 ರೂಪಾಯಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆರ್ಥಿಕ ವರ್ಷದಲ್ಲಿ ಖರ್ಚಾಗಿರ್ತಕ್ಕಂಥದ್ದು. ಇದರಲ್ಲಿ ನಮ್ಮ ಸಾಮಾಜಿಕ ಪರಿಶೋಧನೆ ಒಂದು ವರದಿಯನ್ನು ಮಂಡನೆ ಮಾಡ್ತಕ್ಕಂಥದ್ದು. ಕಣ್ಮಸ್ಕು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ನಿರ್ಮಾಣ ಈ ಕಾಮಗಾರಿ ಕಟ್ಟಕ್ಕೆ ಅದು MB ಇದ್ದಿರಲಿಲ್ಲ. ನಾವು ಪರಿಶೋಧನೆ ಮಾಡೋ ಟೈಮಲ್ಲಿ ಇಲ್ಲಿವರೆಗೂ ಕೂಡ ನಮಗೆ MB ಹಾಜರುಪಡಿಸಿಲ್ಲ. ಆದ ಕಾರಣಕ್ಕಾಗಿ ಈ ಕಾಮಗಾರಿ ಕೂಲಿ ಮೊತ್ತ 7,500 ರೂಪಾಯಿ ಆಕ್ಷೇಪಣೆ ಸೂಚಿಸ್ತಾ ಇದ್ದೀವಿ. ಅದರಂಗೆ ಕಣ್ಮಸ್ಕು ಗ್ರಾಮದ ಶೇಮ್ಲಿಂಗ್ ಶಾಂತಪ್ಪ ನಾಟಿಕಾರ್ ಹೊಲದ ಹತ್ತಿರ ಚೆಕ್ ಡ್ಯಾಮ್ ಉಳೆತ್ತದು ಈ ಕಾಮಗಾರಿ ಕೂಡ MB ಹಾಜರುಪಡಿಸಿರುವುದಿಲ್ಲ. ಹಾಗಿರೋದ್ರಿಂದ ಈ ಕಾಮಗಾರಿ ಮೊತ್ತ 14,400 ರೂಪಾಯಿ ಆಕ್ಷೇಪಣೆಗೆ ಸೂಚಿಸ್ತಾ ಇದ್ದೀವಿ. ಅದರಂಗೆ ಕಣ್ಮಸ್ಕು ಧರ್ಮಣ್ಣ ಮಸ್ತರ್ ಹೊಲದ ಹತ್ತಿರ ನಾಲಾ ಉಳೆತ್ತು ಕಾಮಗಾರಿ ಈ ಕಾಮಗಾರಿ ಸಾಮಾಜಿಕ ಪರಿಶೋಧನೆಗೆ ಕಾಮಗಾರಿ ಕಡಿತ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿ ಒಟ್ಟು ಮೊತ್ತ 1,65,840 ರೂಪಾಯಿ 1,65,840 ರೂಪಾಯಿ ಒಟ್ಟು ಮೊತ್ತ ಆಕ್ಷೇಪಣೆಗೆ ಸೂಚಿಸ್ತಾ ಇದ್ದೀವಿ. ಅದರಂಗೆ ಕಣ್ಮಸ್ಕು ಗ್ರಾಮದ ಕಾಳಂಗೆ ಹೊಲದ ಹತ್ತಿರ ಇರುವ ನಾಲಾ ಉಳೆತ್ತದು ಈ ಕಾಮಗಾರಿ ಇದ್ದಿರುವುದಿಲ್ಲ ಮತ್ತು MB ಹಾಜರುಪಡಿಸಿಲ್ಲ. ಹಾಗಿರುವುದರಿಂದ ಈ ಕಾಮಗಾರಿ ಮೊತ್ತ 1,66,260 ರೂಪಾಯಿ.